ನಮ್ಮ ಹೆಸರು ವೆಂಕಟರಾಮು ಅಂತ, ಬಚ್ಚಹಳ್ಳಿ ವಿಲೇಜು. ಇದು ರೋಡ್ದು ಒಂದು 20 ವರ್ಷದಿಂದ ಹಾಗೇ ಇತ್ತು. ಹಿಂದೆ ನಮ್ಮ ಸಂಸದರಿಗೆ, ಈಗ ಸಂಸದರಿದ್ದಾರಲ್ಲ, ಎಲೆಕ್ಷನ್ ಬಂದಲ್ಲಿ ಪೂಜೆ ಮಾಡೋದು 4 ಸಾರಿ ಪೂಜೆ ಮಾಡಿದ್ರು. ಪೂಜೆ ಮಾಡಿ ವಿಫಲ ಆಯಿತು, ಮಾಡಲಿಲ್ಲ. ನಮ್ಮ ಪ್ರದೀಪ್ ಈಶ್ವರ್ ಸಾಹೇಬರು ಬಂದಮೇಲೆ ನಾವು ಒಂದು ಸಾರಿ ಗೆದ್ದಿದ್ದಾನೆ ಕರ್ಕೊಂಬಂದು ನೋಡಿಸಿದ್ರೆ ಆಯ್ತು ನಾನು ಮಾಡಿಕೊಡ್ತೀನಿ ಅಂದರು. ಅವರು ಕೃಪೆಯಿಂದ ಒಳ್ಳೆ ರೋಡ್ ಮಾಡಿಕೊಟ್ಟಿದ್ದಾರೆ. ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಿದೆ. ಇದೇ ಊರು ಶಾಸಕರು, ಇದೇ ಊರು ಟೀಚರ್ ಒಬ್ಬರು ಅಲ್ಲಿ ಬಿದ್ದು ಕೈಕಾಲು ಮುರ್ಕೊಂಡಿದ್ರು. ಈ ರೋಡಲ್ಲಿ ಸುಮಾರು ಜನ ಬಿದ್ದು ಕೈಕಾಲು ಮುರ್ಕೊಂಡು ಜಾಸ್ತಿ ತೊಂದರೆ ಸಮಸ್ಯೆ. ಹುಡುಗರು ತಾವು ಯಾವ ಬಸ್ ಕೂಡ ಬರ್ತಾಯಿಲ್ಲ ಹುಡುಗರಿಗೆ, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬಚ್ಚಹಳ್ಳಿ ಅಂದರೆ ಬರ್ತಾಯಿರಲ್ಲ. ಅಷ್ಟೆಲ್ಲ ಅನಾನುಕೂಲ ಆಯಿತು. ಒಳ್ಳೆ ರೋಡ್ ಹಾಕ್ಕೊಟ್ಟಿದ್ದಾರೆ ಸಾಹೇಬರು. ಅವ್ರಿಗೆ ನಾವು ಸುರಿಋಣಿ ಆಗಿರ್ತೀರಿ. ನಮ್ಮ ಊರು ಪರವಾಗಿ ಇಷ್ಟೆಲ್ಲ ಅವರು ಭಾರಿ ಅನುಕೂಲ ಮಾಡಿದ್ದಾರೆ. ನೆಕ್ಸ್ಟ್ ಅವರೇ ನಮ್ಗೆ ಶಾಸಕರಾಗಿ ಬರಬೇಕು ಪ್ರದೀಪ್ ಈಶ್ವರ್ ಸಾರು ಅಂತ ನಾವು ಅಪೇಕ್ಷೆಯಿಂದ ಕೋರ್ಕೊತಾ ಇದ್ದೀವಿ. ಸರ್ ನಟರಾಜ್ ಅಂದ್ಬಿಟ್ಟು ನಾವು ಬಚ್ಚಹಳ್ಳಿ ಗ್ರಾಮಸ್ಥರು. ನಾವು ಊರಿಗೆ ರಸ್ತೆ ಸಮಸ್ಯೆ ಇತ್ತು. ಮುಂದೆ ಸುಮಾರು ಊರಿನಿಂದ ಒಂದು 25 ವರ್ಷಗಳಿಂದನೂ ರಸ್ತೆ ಸರಿ ಇರಲಿಲ್ಲ. ಯಾರೇ ಬಂದ್ರೂ ಈ ಊರಿಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾನೆ ಭರವಸೆ ಕೊಡ್ತಾನೆ ಬಂದರು. ಆದರೆ ಯಾರೂ ಮಾಡಿಕೊಡ್ಲಿಲ್ಲ. ಕೊನೆಗೆ ನಮ್ಮ ಪ್ರದೀಪ್ ಶಾಸಕರಾದಂಥ ಮಾನ್ಯ ಶ್ರೀ ಪ್ರದೀಪ್ ಈಶ್ವರ್ ಅವ್ರನ್ನ ನಾವು ಮನವಿ ಸಲ್ಲಿಸಿದಾಗ ಊರಿನ ಗ್ರಾಮಕ್ಕೆ ಬಂದು ಅವರು ನಾನು ಮಾಡಿಕೊಡ್ತೀನಿ, ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀನಿ ಅಂತೇಳಿ ನಮಗೆ ಸಿ ರಸ್ತೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾವು ನಮ್ಮ ಗ್ರಾಮಸ್ಥರ ಪರವಾಗಿ, ಬಚ್ಚಹಳ್ಳಿ ಗ್ರಾಮಸ್ಥರ ಪರವಾಗಿ ನಾವು ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೀವಿ. ಈ ರಸ್ತೆ ಏನಿದ್ರೂ ಮಾರ್ಕೆಟ್ಗೆ ಹೋಗುತ್ತೆ, ಇನ್ನು ಫ್ಲವರ್ ಮಾರ್ಕೆಟ್ಗೆ ಹೋಗುತ್ತೆ. ಎಲ್ಲ ಗ್ರಾಮಸ್ಥರು ಈ ರಸ್ತೆ ಮೇಲೆ ಓಡಾಡ್ತಾರೆ. ತುಂಬ ಅನಾನುಕೂಲ ಆಗ್ತಾಯಿತ್ತು. ಈಗ ಪ್ರದೀಪ್ ಸರ್ ಗಮನಕ್ಕೆ ಬಂದಾಗ ಅವ್ರನ್ನ ಮಾಡ್ಕೊಡ್ತೀನಿ ಅಂತೇಳಿ ಈ ಕಾಮಗಾರಿಯನ್ನು ಮುಗಿಸ್ಕೊಟ್ಟಿದ್ದಾರೆ. ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಮುದ್ದೇನಹಳ್ಳಿ ಸತ್ಯಸಾಯಿ ಆಸ್ಪತ್ರೆ ಕೂಡ ಇದು ಕನೆಕ್ಟಿವಿಟಿ ಇದೆ. ಈ ರಸ್ತೆಯಲ್ಲಿ ಹೋಗ್ತಕ್ಕಂಥ ಎಲ್ಲ ನಾಗರಿಕರಿಗೂ ತುಂಬ ಅನುಕೂಲ ಆಗಿದೆ. ನನ್ನ ಹೆಸರು ಛಾಯಾ ಅಂತ. ನಾವು ಬಚ್ಚಹಳ್ಳಿ ಗ್ರಾಮಸ್ಥರು. ನಾವು ಸುಮಾರು 25 ವರ್ಷದಿಂದ ನಮಗೆ ರಸ್ತೆ ಇರಲಿಲ್ಲ. ಓಡಾಡೋಕ್ಕೆಲ್ಲ ತುಂಬ ಅನಾನುಕೂಲ ಆಗ್ತಾಯಿತ್ತು. ನಮ್ಮ ಸ್ಕೂಲ್ಗೆ ಮಾಸ್ಟ್ರು ಬರ್ತಿದ್ರು, ಅವರು ತಿಪ್ಪೇನಹಳ್ಳಿಯಿಂದ ಬರ್ತಿದ್ರು. ಅವರು ಸಹ ಇಲ್ಲಿ ಬಿದ್ದು ಕಾಲೆಲ್ಲ ಮುರ್ಕೊಂಡಿದ್ರು. ತುಂಬಾ ಸಮಸ್ಯೆ ಆಗಿತ್ತು ಓಡಾಡೋದಕ್ಕೆಲ್ಲನೂ. ಈಗ ಮಣ್ಣು ರೋಡ್ ಇತ್ತು, ಮಣ್ಣು ರೋಡಲ್ಲೂ ಓಡಾಡೋಕ್ಕೆ ಸಹ ಆಗ್ತಾನೇ ಇರಲಿಲ್ಲ. ಈಗ ಕಾಂಕ್ರೀಟ್ದು ರೋಡ್ ಮಾಡಿಕೊಟ್ಟಿದ್ದಾರೆ, ಅನುಕೂಲ ಆಗಿದೆ. ಪ್ರದೀಪ್ ಈಶ್ವರ್ ಕಡೆಯಿಂದ ಇದು ಪ್ರದೀಪ್ ಈಶ್ವರ್ MLA ಆದಮೇಲೆ ನಮಗೆ ಈ ಥರ ನಮ್ಗೆ ಅನಾನುಕೂಲ ಇದೆ ಅಂತ ನಾವೆಲ್ಲ ಅವ್ರಿಗೆ ಊರಿನವರೆಲ್ಲರೂ ಸೇರಿ ಹೇಳಿ ಒಂದು ಅರ್ಜಿ ಎಲ್ಲ ಕೊಟ್ಟು ಮಾತಾಡಿದ್ವಿ. ಮಾಡಿಕೊಡ್ತೀವಿ ಅಂತ ಹೇಳಿದರು. ಅವರು ಹೇಳಿರೋ ಪ್ರಕಾರನೇ ನಮಗೆ ರೋಡ್ ಮಾಡಿಕೊಟ್ಟಿದ್ದಾರೆ. ತುಂಬಾ ಅನುಕೂಲ ಆಗಿದೆ. ಮತ್ತು ಕುಡಿಯೋ ನೀರು ಕೇಳಿದ್ವಿ. ಕುಡಿಯೋದಕ್ಕೆ ನೀರು ಮತ್ತು ನಮ್ಗೆ ರೋಡ್ ಸಮಸ್ಯೆ ಬಿಟ್ಟರೆ ಬೇರೆ ಏನೂ ತೊಂದರೆ ಇಲ್ಲ ಸರ್. ನಮಗೆ ಅದು 2 ಮಾಡಿಕೊಡಿ ಅಂತ ಹೇಳಿದ್ವಿ. ಅವೆರಡೂ ಆಗಿದೆ. ಈಗ ಏನು ತೊಂದರೆ ಇಲ್ಲ. ಬರೀ ಕಲ್ಲು ಮಣ್ಣು ಗುಣಿಗಳು ಓಡಾಡೋ ಸಹ ಸೈಕಲ್ ಸಹ ಹೋಗೋಕ್ಕಾಗ್ತಾ ಇರಲಿಲ್ಲ. ಆ ಥರ ಪರಿಸ್ಥಿತಿ ಇತ್ತು ಸರ್. ಅವ್ರು ಹೇಳಿರೋ ಪ್ರಕಾರ ಮಾಡಿದ್ದಾರೆ ಅವರು. ನಮ್ಗೆ ನಾವು ಕೇಳಿದಿತ್ತು ಅಷ್ಟೇ, ಕುಡಿಯೋ ನೀರು ಮತ್ತು ನಮ್ಗೆ ರೋಡಿನ ವ್ಯವಸ್ಥೆ ಮಾಡಿಕೊಡಿ ಸರ್ ಅಂತಲೇ ನಾವು ಕೇಳಿದಿತ್ತು. ಗ್ರಾಮಸ್ಥರೆಲ್ಲ ಕೇಳಿದ್ವಿ, ಅವರು ಮಾಡಿಕೊಟ್ಟಿದ್ದಾರೆ ನಮಗೆ. ಸರ್ ನಮ್ಮದು ಬಚ್ಚಹಳ್ಳಿ ಕೃಷ್ಣಪ್ಪ ಅಂತಂದೇಳಿ. ಇದು 20-30 ವರ್ಷದಿಂದ ಬರೀ ಮಣ್ಣು ರೋಡ್ ಇತ್ತು. ಗಾಡಿನೇ ಓಡಾಡೋಕ್ಕಾಗ್ತಾಯಿಲ್ಲ. ಗಾಡಿ ಎದುರುಗಂಡು ಗಾಡಿಗಳು ಎಷ್ಟೋ ಜನ ಬಿದ್ದೋಗ್ಯವ್ರೆ. ಆಯಿತಾ. ಈಗ ಪ್ರದೀಪ್ ಈಶ್ವರ್ ಬಂದು ನಮ್ಗೆ ರೋಡ್ ಮಾಡಿಕೊಟ್ನಿ ಸರ್. ನಮಗೆ ಅದೇ ಮಣ್ಣು ರೋಡ್ ಇತ್ತು. ಮಣ್ಣು ರೋಡು ಜಲ್ಲಿ ರೋಡು ಚೆನ್ನಾಗಿ ಗುಣಿಗಳಿದ್ವು. ನಾವು ಗಾಡಿನೇ ಓಡ್ಸೋಕ್ಕಾಗ್ತಾರಲ್ಲ. ಚಿಕ್ಕಬಳ್ಳಾಪುರದಿಂದ ಬಂದರೆ ಆಟೋವರೇ ಬರ್ತಾರಲ್ಲ, ಇಲ್ಲಪ್ಪ ನಿಮ್ಮ ರೋಡ್ ಚೆನ್ನಾಗಿಲ್ಲ ಏನಿಲ್ಲ, ನಾ ಬರಲ್ಲ ಅಂತಂದೇಳಿ ಅನ್ನೋರು ಸರ್. ನಾನು BV ನಾರಾಯಣಸ್ವಾಮಿ ಅಂತ, ಬಚ್ಚಹಳ್ಳಿ ನಿವಾಸ. ಮತ್ತು ನಾನು ಒಂದು 25 ವರ್ಷದಿಂದ 30 ವರ್ಷದಿಂದ ಇದೇ ರೋಡಲ್ಲೇ ಓಡಾಡ್ತಾ ಇದ್ದೀನಿ, ಇದೇ ರೋಡಲ್ಲೇ ಬರ್ತಾಯಿದ್ದೀನಿ, ಮತ್ತು ಬಸ್ ಓಡಿಸ್ತಾ ಇದ್ದೀನಿ. ಮಕ್ಕಳಿಗೆ ಏನು ಅನ್ನೋದನ್ನು ಸ್ವಲ್ಪ ನಮಗೆ ಈಗ ಓಡಾಡೋದಕ್ಕೆಲ್ಲ ಚೆನ್ನಾಗಿ ಒಳ್ಳೆ ಅನುಕೂಲ ಆಗಿದೆ. ಹಾಸ್ಪಿಟ್ಲಿಗೆ ಹೋಗೋದಕ್ಕೂ ಒಳ್ಳೆ ಅನುಕೂಲ ಇದೆ. ಮತ್ತು ನಾವು ರಾತ್ರಿ ಹೊತ್ತು ಬರೋವಾಗ ದಾರಿ ಹುಡುಕ್ಲಾಡ್ಕೊಂಡು ಬರ್ತಾಯಿದ್ರೆ ಗುಣಿಗಳು ಈ ರೋಡಲ್ಲಿ. ಎಷ್ಟೋ ಜನ ಬಂದರು, ಎಷ್ಟೋ ಜನ ಗುದ್ಲಿ ಪೂಜೆ ಮಾಡಿದ್ರು. ಅದರಲ್ಲಿ ಯಾರೂ ಏನೂ ಮಾಡೋಕ್ಕಾಗಲಿಲ್ಲ. ಏನೋ ಈ ಟೈಮಲ್ಲಿ ನಮಗೆ ಒಳ್ಳೆ ಅನುಕೂಲ ಆಗಿದೆ. ಆದರೂ ರೈತರಿಗೆ ಹೂವು ಮಾರ್ಕೆಟ್ಗೆ ಹೋಗೋದಕ್ಕೂ ಬರೋದಕ್ಕೂ ಮತ್ತು ಹಾಸ್ಪಿಟ್ಲಿಗೆ ಹೋಗೋದಕ್ಕೂ ಎಲ್ಲದಕ್ಕೂ ಅನುಕೂಲ ಆಗಿದೆ. ತುಂಬ ಧನ್ಯವಾದಗಳು ಸರ್. ಆದರೂ ಇವಾಗ ನಮಗೆ ಒಳ್ಳೆ ಖುಷಿ ಇದೆ. ಕತ್ಲಲ್ಲಿ ಬಂದ್ರೂ ನೆಮ್ಮದಿ ಇದೆ, ಒಳ್ಳೆ ಚೆನ್ನಾಗಿದೆ, ಅನುಕೂಲ ಇದೆ ಸರ್. ಪ್ರದೀಪ್ ಈಶ್ವರ್ ಅವ್ರಿಗೆ ಯಾವಾಗ ಹೇಳಿದ್ರಿ ಸರ್? ಅವ್ರು ಬಂದಮೇಲೆ ಪಾಪ ಬಂದು ಮಾಡಿಕೊಟ್ಟಿದ್ದಾರೆ. ಇದು ನಮಗೆ ಒಂದ್ಸಲಿ ನಾನು ಇದೇ ರೋಡಲ್ಲೇ ನಾನು ಮಕ್ಕಳನ್ನ ಕೂತರಿಸ್ಕೊಂಡು ಹೋದೆ. MLA ಆಗಿದ್ದು ಒಂದು ವಾರಕ್ಕೆ ಮೈಲಪ್ಪನಹಳ್ಳಿಯಲ್ಲಿ ಅವರು ಬಂದರು. ಬಂದಿದ್ದ ತಕ್ಷಣ ಏನಾಯ್ತು ಅಂದರೆ ನಾವು ಡೈರೆಕ್ಟಾಗಿ ಮಾತಾಡಿದ್ರೆ, ಸರ್ ನಮಗೆ ಒಳ್ಳೆ ಈ ದಾರಿ ಈ ಥರ ಇದೆ ಮಾಡಿಸ್ಕೊಡ್ತೀನಪ್ಪ ಅಂತ ಹೇಳಿದ್ರು. ಆಗಿದೆ, ಸಂತೋಷ ಆಗಿದೆ. ನಮಸ್ಕಾರ ಸರ್. ಇದು
ನಾವು ರಾತ್ರಿ ಹಗಲು ಓಡಾಡೋಕ್ಕೆ ಆಗ್ತಾ ಇಲ್ಲ, ಜಾಸ್ತಿ ತೊಂದರೆಯಲ್ಲಿದ್ದೀವಿ. ಇವತ್ತೇನೋ ನಮಗೆ ಇದು ಒಂದು ಅನುಕೂಲ ಮಾಡ್ಕೋ. ರಾತ್ರಿ ಎಲ್ಲಿ ಬಿದ್ದೋಗ್ಬಿಡ್ತಾರೆ, ಈ ಸಿಕ್ಕಾಪಟ್ಟೆ ರಾತ್ರಿ ಹೊತ್ತು ಓಡಾಡಬೇಕಂದ್ರೆ ಭಯ. ಹಗಲೊತ್ತು ಮಕ್ಕಳನ್ನೇನು ಕರ್ಕೊಂಡು ಹೋಗ್ಬೇಕಂದ್ರೆ ಎಲ್ಲಿ ಬಿದ್ದೋಗ್ಬಿಡ್ತೀವಿ ಅನ್ನೋ ಗಾಬರಿ ಸಹ. ಗಾಡಿಗಳೆಲ್ಲ ರಿಪೇರಿ ಆಗೋಗ್ಬಿಟ್ಟು ಏನೋ ಅವ್ರು ಬಂದು ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್. ಪ್ರತೀಶ್ಪರ್ ಬಂದು ಈ ಥರ ಬಂದು ನೋಡಿ ನಮ್ಮ ಕಷ್ಟ ಸುಖಗಳೆಲ್ಲ ನೋಡಿಕೊಂಡು ಇವತ್ತು ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್. ಅಂದರೆ ಇದಕ್ಕೆ ಮುಂಚೆ ಯಾವ ಥರ ಇತ್ತು ನಿಮಗೆ? ಅಯ್ಯೋ ಬರೋಕ್ಕಾಗ್ತಾ ಇರಲಿಲ್ಲ, ಅದೇ ಹೇಳಿದ್ವಲ್ಲ ಸರ್. ರಾತ್ರಿ ಆದರೂ ಬರೋಕ್ಕಾಗ್ತಾ ಇರಲಿಲ್ಲ ಸರ್, ಹಗಲು ಓಡಾಡೋಕ್ಕಾಗ್ತಾ ಇರಲಿಲ್ಲ ಸರ್. ಮಕ್ಕಳನ್ನ ಕರ್ಕೊಂಡೋಗಿ ಶಾಲೆಗೆ ಕರ್ಕೊಂಡೋಗ್ಬೇಕಾದ್ರೆ ನಾವು ನಮ್ಗೆ ಹೋಗೋಕ್ಕಲ್ಲ ಸರ್, ನಾವು ಎಲ್ಲಿ ಬಿದ್ದೋಗ್ಬಿಡ್ತೀವಿ ಅಂತ. ಆ ಗಾಡಿ ಸುಮಾರು 4-5 ಸಾವಿರ ಆಗಿದೆ ಸರ್ ಗಾಡಿಗಳು ರಿಪೇರಿ. ನಮ್ಮದು ಬಚ್ಚಳ್ಳಿ, ಬಿ ವಿ ಮುನ್ರಾಜು. ನಾವು ಮೊದಲು ಇದೆ MLAಗೆ 3 ಕಿತ ಗುದ್ಲೆ ಪೂಜೆ ಮಾಡಿದ್ರು, ಅವ್ರು ಹಾಕಿಲ್ಲ. ಆಮೇಲೆ ಇಬ್ಬರಿಗೆ ಇಲ್ಲಿ ಕಾಲು ಮುರ್ಕೊಂಡ್ರು ಮಾಸ್ಟ್ರಿಗೆ. ಪಾಪ ನಮ್ಮೂರಿಗೆ ಆಟ ಬರಬೇಕಂದ್ರೆ ಯಾರೂ ಬರ್ತಾಯಿಲ್ಲ. ಹೊಸಬ್ರು ಯಾರು ನೆಂಟರು ಬರ್ಬೇಕಂದ್ರೆ ಏನು ರೀ ಅದೇನು ಊರು ಕಾಡೋದು ಅಂತಾಯಿದ್ರು. ಆಮೇಲೆ ಇವರು ಗೆದ್ದ ಮೇಲೆ ಬಂದು ಎಲ್ಲ ನೋಡ್ಕೊಂಡು ಹೋದರು. ಪ್ರದೀಪ್ ಈಶ್ವರ್ ಅವರು ಗೆದ್ದ ಮೇಲೆ ಬಂದು ನೋಡ್ಕೊಂಡು ಹೋದರು. ಸ್ವಲ್ಪ ಹಿಂದೂ ಮುಂದೆ ಆತದ ನಾನು ಹಾಕ್ಕೊಡ್ತೀನಿ ಅಂದರು. ಬಂದು ಒಳ್ಳೆ TC ರೋಡು ಹಾಕ್ಕೊಟ್ಟವ್ರೆ. ಅವ್ರಿಗೆ ಧನ್ಯವಾದಗಳು. ಅವರು ಒಳ್ಳೆ ಕೆಲಸ ಮಾಡ್ತಾವ್ರೆ. ಇವಾಗ ಯಾರನ್ನ ಬರಲಿ ನಮ್ಮೂರಿಗೆ ಹೊಸಬ್ರು, ಒಳ್ಳೆ ರೋಡು ಮಾಡ್ಯವ್ರಪ್ಪ, ಒಳ್ಳೆ TC ರೋಡ್ ಮಾಡ್ಯವ್ರಪ್ಪ ಅಂತ ನಮಗೊಂದು ಇದು ಬಂದೈತೆ, ಹೆಸರು ಬಂದೈತೆ. ಅವ್ರಿಗೆ ಧನ್ಯವಾದಗಳು. ನಮ್ಮ ಹೆಸರು ಶ್ರೀನಿವಾಸ್ ಅಂತ, MPCS ಮಾಜಿ ಅಧ್ಯಕ್ಷರು. ಈಗ ನಮಗೆ ಈ ರಸ್ತೆ ವ್ಯವಸ್ಥೆ ಜಾಸ್ತಿ ಅನಾನುಕೂಲ ಆಗಿತ್ತು. ಈಗ ನಮ್ಮ ಪ್ರದೀಪ್ ಈಶ್ವರ್ ಅವರು ಶಾಸಕರಾದ ಮೇಲೆ ಗೆದ್ದು ಒಂದು ವಾರಕ್ಕೆ ನಮ್ಮೂರಿಗೆ ವಿಸಿಟ್ ಕೊಟ್ಟರು. ಬಂದು ನಮ್ಮ ಕಷ್ಟ ಸುಖಗಳೆಲ್ಲ ಕೇಳ್ಕೊಂಡ್ರು. ಆಗ ನಾವು ಹೇಳಿದ್ವಿ ನಮ್ಮ ಕಷ್ಟ ಏನು ಏನು ಅಂತೆಲ್ಲ ಕೇಳ್ಕೊಂಡಾಗ ನಾವು ಫಸ್ಟು ರೋಡ್ ಮಾಡಿಕೊಡಿ ಸರ್, ನಮಗೆ ಇನ್ನು ಉಳಿದಿದ್ದು ನೆಕ್ಸ್ಟ್ ಆಮೇಲೆ ನೀವು ಮಾಡಿಕೊಡಿರಿ ಅಂತ ಹೇಳಿದ್ದಕ್ಕೆ ಅವ್ರ ಧರ್ಮ. ಯಾಕೆಂದರೆ ಅವ್ರು ಶಾಸಕರಾದ ನಮಗೆ ಮೈಲಪ್ಪನಹಳ್ಳಿಯಿಂದ ಬಚ್ಚಳ್ಳಿ ಗಂಟ CC ರೋಡ್ ಹಾಕ್ಕೊಟ್ಟಿದ್ದಾರೆ. ಇನ್ನೂ ಮುಂದೆ ಅನೇಕ ಕಾರ್ಯಕ್ರಮಗಳು ಮಾಡಿಕೊಡ್ತಾರೆ ಅಂತೇಳಿ ನಮ್ಗೆ ಭರವಸೆ ಇದೆ. ಆದರೆ ಹಿಂದೆ ಆಗಿದ್ದಕ್ಕಂಥ ಶಾಸಕರು 2 ಸಲ ಗುದ್ಲೆ ಪೂಜೆ ಮಾಡಿದ್ರು, ಆದರೂ ನಮಗೆ ಯಾವ ರೋಡ್ ವ್ಯವಸ್ಥೆ ಮಾಡಿಕೊಳ್ಳಿಲ್ಲ. ಏನು ಒಂದು ಆಟ ಬರಬೇಕಂದ್ರೆ ಇಲ್ಲಪ್ಪ ಬಚ್ಚಳ್ಳಿಗೆ ಬರೋಕ್ಕಾಗಲ್ಲ, ಕಲ್ಲುಗಳು ಹಂಗೆ ಹಿಂಗೆ ಅಂತ ಹೇಳಿದ್ರು. ಇದು ಆ್ಯಕ್ಚುಲಿ SM ಮುನಿಯಪ್ಪ ಮತ್ತು ಬಚ್ಚೇಗೌಡರು ಶಾಸಕರಾಗಿದ್ದಾಗ ಆಗ ಡಾಂಬರ್ಕರಣ ಆಗಿತ್ತು, ಅದೇ ಸ್ಟಾರ್ ರೋಡ್ ಆಗಿತ್ತು. ಅಲ್ಲಿಂದ ಈಚೆ ಕಿತ್ತೋಗಿ ಎಲ್ಲ ದಾರಿಗಳು ಬಿದ್ದೋಗಿತ್ತು ದಾರಿ. ಆದರೆ ಈಗ ನಮ್ಮ ಪ್ರದೀಪ್ ಈಶ್ವರ್ ಅವರು ಬಂದು ನಮ್ಮ ಊರಿಗೆ ಒಳ್ಳೆಯ ಒಂದು ರೋಡ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಇನ್ನೂ ಒಳ್ಳೆಯದಾಗಲಿ ಅಂತೇಳಿ ನಾವು ನಮ್ಮ ಊರಿನ ಪರವಾಗಿ ನಮ್ಮ ಪರವಾಗಿ ಸ್ವಾಗತವನ್ನು ಕೋರ್ತೇವೆ. ನಮ್ಮದು ಬಚ್ಚಳ್ಳಿ. ಈ ರೋಡ್ ಸುಮಾರು ಒಂದು 15-20 ವರ್ಷದಿಂದ ಇದೇ ಥರ ರೋಡೆಲ್ಲ ಬಿದ್ದು ಎಲ್ಲ ಹೂಗಳು ಎತ್ಕೊಂಬರೋಕ್ಕೆಲ್ಲ ಎಲ್ಲರಿಗೂ ಸಮಸ್ಯೆ ಇತ್ತು. ಸುಮಾರು ಪ್ರದೀಪ್ ಈಶ್ವರ್ ಶಾಸಕರು ಬಂದನಿಂದ ಈ ರೋಡ್ ಒಂದು ಮಾಡಿಕೊಟ್ಟು ನಮಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಒಂದು 15-20 ವರ್ಷದಿಂದ ಹಂಗೆ ಇತ್ತು. ಸುಮಾರು ಪ್ರದೀಪ್ ಈಶ್ವರ ಶಾಸಕರು ಬಂದನಿಂದ ರೋಡ್ ಮಾಡಿಕೊಡೋಕೆ ಎಲ್ಲರಿಗೂ ಅನುಕೂಲ ಆಗಿದೆ. ಇದಕ್ಕೆ ಮುಂಚೆ ಯಾವ ಥರ ಇತ್ತು? ಈ ಎಲ್ಲ ಗುಣಿಗಳು ಎಲ್ಲ ಓಡಾಡೋಕ್ಕೆ ಎಲ್ಲ ತೊಂದರೆ ಆಗ್ತಾಯಿತ್ತು. ಏನೋ ಹೂಗಳು ಎತ್ಕೊಳ್ಬೇಕಾದ್ರೆ ಎಷ್ಟೋ ಜನ ಬಿದ್ದೋಗ್ಬಿಟ್ಟಿದ್ದಾರೆ, ಎಲ್ಲ ಜಾಸ್ತಿ ಜನ ಬಿದ್ದೋಗ್ಬಿಟ್ಟಿದ್ದಾರೆ. ಅದೊಂದು ನಮ್ಮ ಶಾಸಕರು ಬಂದು ಪ್ರದೀಪ್ ಈಶ್ವರ್ ಬಂದು ಒಳ್ಳೆ ಮಾಡಿಕೊಟ್ಟಿದ್ದಾರೆ. ಸುಮಾರು ಇದು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಎಷ್ಟೋ ಜನ ಬಿದ್ದೋಗಿದ್ದಾರೆ. ಅದೆಲ್ಲ ತುಂಬ ಒಳ್ಳೆ ಮಾಡಿದ್ದಾರೆ, ಅನುಕೂಲ ಆಗಿದೆ. ಇಲ್ಲ ಅಂತ ಹೇಳಿಲ್ಲ, ಒಳ್ಳೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ರೋಡ್ ಮಾಡಿ ಒಳ್ಳೆ ಇದು ಮಾಡಿದ್ದಾರೆ. ಏಸಾಕೋಟೆ ಕಾರ್ವ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಏಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.